ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಕರ್ನಾಟಕ. ಗೈಸ್, ಇವತ್ತೊಂದು ಸರ್ವಿಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗಾಡಿ ಇವತ್ತು ಬಂದು ಕೋಲ್ಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗಾಡಿಗೆ. ಸೊ ಏನಿಲ್ಲ, ಸ್ವಲ್ಪ ಐಟಮ್ನ ಪರ್ಚೇಸ್ ಮಾಡೋಕ್ಕಿತ್ತು. ಮತ್ತು ಒಂದು ನನ್ನ ಹೆಡ್ಲೈಟ್ ಒಂದು ಕಣ್ಣು ಹೋಗ್ಬಿಟ್ಟಿದೆ. ಒಂದೇ ಒಂದು ಕಣ್ಣು ಬರ್ತಾ ಇರೋದು, ಇದು ಹೈ ಬೀಮ್ ಬರ್ತಾಯಿಲ್ಲ, ಒಂದೇ ಒಂದು ಕಣ್ಣು ಬರ್ತಾ ಇರೋದು. ಸೊ ಹಂಗೆ ಆಗ್ಬಿಟ್ಟು ಮೈಸೂರು ಹೋಗ್ಬಿಟ್ಟು ಒಂದು ಸರ್ವಿಸ್ ಮಾಡಿ ಬರೋಣ ಅಂತ. ತುಂಬ ದಿನ ಆಗ್ಬಿಟ್ಟು ಮೈಸೂರು ಹೋಗೋದೆ, ಹೋಗೋಣ ಅಂತ. ಹಾಗೆ ಗೈಸ್, ಯಾರೆಲ್ಲ ಒಂದು ಹೊಸದಾಗಿ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಬಡವ್ರು ಹುಡುಗರು ಬೆಳೆಸಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾಯ್ಸ್, ಎಲ್ಲರೂ ಕಾಫಿ ಕುಡಿದ್ರಾ? ಕಾಫಿ ಕುಡ್ದಿಲ್ಲ ಅಂತ ಹೇಳಿದ್ರೆ ಹೋಗೋಣ ಬನ್ನಿ ಕಾಫಿಗೆ ಒಂದಿನ. ಗೊತ್ತಾ, ನಾವು ಮೈಸೂರು ಬೆಂಗಳೂರು ಹೋಗುವಾಗ ವೆಹಿಕಲಲ್ಲಿ ಹೋಗುವಾಗ ಈ ಸ್ಪಾಟಿಗೆ ಬಂದುಬಿಟ್ಟು ವನಭದ್ರಕಾಳಿ ಅಂತ ಒಂದು ಟೆಂಪಲ್ ಇದೆ, ಅಲ್ಲಿ ಬಂದುಬಿಟ್ಟು ಆಶೀರ್ವಾದ ತೊಗೊಂಡೇ ಹೋಗೋದು. ಬನ್ನಿ ಹೋಗು. ಬನ್ನಿ ಬೊಟ್ಟ ಹಾಕೊಳ್ಳೋಣ. ಕಾಣ್ತಿದ್ಯಾ? ನಮಗೂ ಬೊಟ್ಟು ಹಾಕೊಂಡು ಸ್ವಲ್ಪ ಗಾಡಿಗೆ ಬೊಟ್ಟು ಹಾಕ್ಕೊಂಡು ಹೋಗ್ಬಿಡೋದು ಶಿಸ್ತಾಗಿ. ಇಲ್ಲಿ ಹಾಕೋಣ ಚೂರು. ನಮ್ಮ ಗಣಪ ಮುಚ್ಚೋಗ್ಬಿಟ್ಟಿದ್ದಾನೆ, ಇಲ್ಲೊಂದು ಸ್ವಲ್ಪ ಹಾಕು. ಓಕೆ ಗಾಯ್ಸ್, ಇವಾಗ ನಾನು ಗೋಣಿಗಪ್ಪ ಹತ್ರ ತಲುಪಿದ್ದೀನಿ. ಗೋಣಿಗಪ್ಪ ಅಂತ ನೆನಪು ಬರೋದು ಏನಂತ ಹೇಳಿದ್ರೆ, ನಾನು 1 ಇಯರ್ ಕೆಲಸ ಮಾಡಿದ್ದೀನಿ ಇಲ್ಲಿ ರಿಲಯನ್ಸಲ್ಲಿ ಕೆಲಸ ಮಾಡಿದ್ದೀನಿ 1 ಇಯರು. ಮತ್ತೆ ಬಿಟ್ಬಿಟ್ಟೆ. ಸೊ ಬೆಳಗ್ಗೆನೇ ಹೋಗ್ತಿದ್ದೆ ಗುರು, 5 ಗಂಟೆ 6 ಗಂಟೆಗೆಲ್ಲ ಮನೆಯಿಂದ ಹೊಟ್ಬಿಡ್ತಿದ್ದೆ. ನಾಷ್ಟನೂ ಮಾಡ್ತಿದ್ದಿಲ್ಲ, ಅಲ್ಲಿ ಕೆಲಸಕ್ಕೆ ಹೋಗೋ ಕರೆಕ್ಟಾಗಿ ಊಟನೂ ಇಲ್ಲ, ಹೊಟ್ಟೆಗೆ ಏನೂ ಇಲ್ಲ. ಎಷ್ಟು 40-50 kg ಆಗಿಬಿಟ್ಟಿದ್ದೆ. ಏನು ಮಾಡೋಕ್ಕಾಗಲ್ಲ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಲ್ಲಿ ಅಸಲಿ ನಾಲೆಜ್ ಅಂತ ಹೇಳೋದು ಅಲ್ಲೇ ಬಂದಿದ್ದು ನನಗೆ. ಇಲ್ಲಾಂದರೆ ಒಳ್ಳೆ ದಡ್ಡಂಥರ ಇದ್ದೆ ನಾನು. ರಿಲಯನ್ಸ್ಗೆ ಹೋದ್ಮೇಲೆ ಸ್ವಲ್ಪ ಮೆಚುರಿಟಿ ಮೈಂಡ್ ಬಂದಿದ್ದು. ಯಾವ ಥರ ಎಲ್ಲನೂ ಅಷ್ಟೇ. ಇವಾಗ ಏನು ಹೇಳೋದು, ಒಂದು ಜನರಲ್ ನಾಲೆಜ್ ಅಂತ ಹೇಳೋದು ಬಂದಿದ್ದು ಹಂಗೇ. ಮತ್ತು ನಾವು ಅಷ್ಟೇ, ಹೊರಗಡೆ ಹೋಗಿ ಎಲ್ಲಾದರೂ ಕಲ್ತ್ರೆ ಮಾತ್ರ ನಮಗೆ ದೇಶದ ಬಗ್ಗೆ ಗೊತ್ತಾಗೋದು, ನಾಲೆಜ್ ಬಗ್ಗೆ ಗೊತ್ತಾಗೋದು. ಇಲ್ಲಾಂದರೆ ನಾನ್ ವೆಜ್ ತಿನ್ಕೊಂಡೇ ಮನೇಲಿ ಇರಬೇಕಾಗುತ್ತೆ. ಗೋಣಿಗೊಪ್ಪದಿಂದ ಮುಂದೆ ಹೋಗೋಣ. ನಮ್ಮ ಎಷ್ಟು ಟೋಟಲ್ 105 ಕಿಲೋಮೀಟ್ರ್ ಇದೆ ನಮ್ಮ ವಿರಾಜಪೇಟೆಯಿಂದ. ಬನ್ನಿ ಹೋಗೋಣ. ಫೈನಲಿ ಶೋರೂಮ್ ಹತ್ರ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಬನ್ನಿ ಗಾಡಿ ಕಂಪ್ಲೇಂಟ್ ಎಲ್ಲ ಹೇಳೋಣ ಒಂದೊಂದಾಗೆ. ಮೈಸೂರು ಹತ್ರ ಇದು ಎಂಥ ಬೊಳವಾಡ ರಸ್ತೆ ರೋಡು. ಟೈಮ್ ಬಂದುಬಿಟ್ಟು 9:40 ಆಗಿದೆ. ಹೊಸ ಗಾಡಿ ನೋಡಿಗಳಪ್ಪ. ಬೀಸ್ಟ್ ಹೌಸ್ ಹೆಂಗಿವೆ ನೋಡಿ, ಬೀಸ್ಟ್ ಹೌಸ್. ಎಲ್ಲ ನಾಷ್ಟ ಮಾಡೋಣ. ಅಣ್ಣ ಇಡ್ಲಿ ಏನೋ ಮಾಡ್ತಾವ್ರೆ. ಅಣ್ಣ ನಾಷ್ಟ ಎಂತ ಉಂಟಣ್ಣ? ನಾಷ್ಟ ಎಂತ ಇದೆ? ಏನಿದೆ? ಇಡ್ಲಿ, ಬಾತು, ಪುರಿ, ಚಿತ್ರಾನ್ನ. ಇಡ್ಲಿ ಕೊಡಿ ಗೈಸ್. ಈ ಥರ ರೋಡ್ ಸೈಡಲ್ಲಿರೋ ಅಂಗಡಿ ಎಷ್ಟು ಜನರು ಹೊಟ್ಟೆ ತುಂಬಿಸ್ತಿದೆ ಅಂತ ಹೇಳಿದ್ರೆ, ಔಟ್ಸೈಡ್ ನಮ್ಮ ಥರನೇ ತುಂಬ ಜನ ಬರ್ತಾರೆ ಇಲ್ಲಿ ಕೆಲಸ ಮಾಡೋಕ್ಕೆ ಅಂತ. ಬಟ್ ಅವರಿಗೆಲ್ಲ ಹೊಟ್ಟೆ ತುಂಬಿಸ್ತಿರೋದು ಮನೆ ಊಟ ಥರ ಇದೆ ಅಂದ್ಕೊಳ್ಳಿ. ಏನಕ್ಕಂದರೆ ಮನೆ ಊಟ ಥರನೇ ಇರುತ್ತೆ. ಸೀರಿಯಸ್ಲಿ ಗುರು, ಕಮ್ಮಿ ಬಜೆಟ್ಗೆ ಒಳ್ಳೆ ಊಟ ಕೊಡ್ತಾರೆ. ಲಾಸ್ಟ್ ಟೈಮ್ ಬಂದು ಇಲ್ಲೇ ತಿನ್ಕೊಂಡು ಹೋದೆ ನೋಡಿ. ಅಯ್ಯೋ, ಇಡ್ಲಿ, ಚಟ್ನಿ, ವಡೆ, ಸುಮಾರು ಇಡ್ಲಿ ಹಾಕ್ಬಿಟ್ಟಿದ್ದಾರೆ. ಬನ್ನಿ ಗೈಸ್, ಟೇಸ್ಟ್ ಮಾಡಿ ಆಮೇಲೆ ಮಾತಾಡ್ತೀನಿ. ಬಾಯ್, ಹೊಟ್ಟೆ ಸಿಗ್ತಿದೆ. ಗೈಸ್, ಸರ್ವಿಸ್ ಎಲ್ಲ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಆಯಿತು ಸರ್ವೀಸು. ಇಲ್ಲಿ ವಾಷಿಂಗ್ ಕೊಡೋಣ ಅಂತಿದೆ, ಇಲ್ಲಿ ಬೇಡ, ಔಟ್ಸೈಡ್ ಕೊಟ್ಕೋತೀನಿ. ಯಾಕಂದರೆ ಸುಮ್ಮನೆ ಅಲ್ಲಿ ಊರಿಗೆ ಹೋಗಿಸೋ ತೊಳಿಬೇಕು, ಅದಕ್ಕೋಸ್ಕರ. ಇನ್ನೊಂದು ಸ್ವಲ್ಪ ಚಕ್ಲೈಟ್ ಆನಲ್ಲಿದೆ, ಚಕ್ಲೈಟ್ ಒಂದು ನೋಡಿಕೊಂಡು ಹೊರಡದೆ ಮನೆಗೆ. ನೋಡೋಣ ಬಿಲ್ ಎಷ್ಟಾಗಿರುತ್ತೆ ಅಂತ. ಫೈನಲಿ ಬಿಲ್ ಹಾಕ್ಕೊಟ್ರು 3,794 ರೂಪಾಯಿ. ಮುಕ್ಕನ್ನು 2 ದಿನ ಸಂಬಳ ಹೋಯ್ತಲ್ಲ ಗುರು. ಮತ್ತು ಇದೊಂದು ಪೆಟ್ರೋಲ್ ಕ್ಲೀನರ್ ಕೊಟ್ಟಿದ್ದಾರೆ. ನಿಮ್ಮ ಗಾಡಿಗೂ ಈ ಥರ ಸರ್ವಿಸ್ ಮಾಡಿದ್ರೆ ಹಾಕ್ಕೊಳ್ಳಿ, ಫ್ಯೂಲ್ ಟ್ಯಾಂಕ್ ಕ್ಲೀನ್ ಆಗುತ್ತೆ ಅಂತ. ಫ್ಯೂಲ್ ಇಂಜೆಕ್ಟರ್ ಎಲ್ಲ ಕ್ಲೀನಾಗಿರುತ್ತೆ. ಓಕೆ ಗೈಸ್, ಸರ್ವಿಸ್ ಎಲ್ಲ ಮುಗೀತು. ಬನ್ನಿ ಇವ್ರ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋಣ ಏನೆಲ್ಲ ಮಾಡಿಸಿದ್ದಾರೆ. ಗೈಸ್, ಮೈಸೂರಿಗೆ ನಾನು ಬೈಕ್ ಸರ್ವಿಸ್ ಮಾಡೋಣ ಅಂತ ಬಂದೆ. ಬಟ್ ನೋಡಿದ್ರೆ ಬಿಲ್ ನೋಡಿದ್ರೆ, ಎಸ್ಟಿಮೇಟ್ ನೋಡಿದ್ರೆ, ಕೊಟೇಶನ್ ನೋಡಿದ್ರೆ ನನಗೆ ಶಾಕ್ ಆಯ್ತಿದೆ. ಯಾವ ಥರ ರೇಟ್ ಇದೆ ಅಂತ ಹೇಳಿದ್ರೆ, ಕೊಟೇಶನ್ನೇ 5,500 ಬಂದಿದೆ. ಅಪ್ಪ ಏನು ಗುರು, KTM ಸರ್ವೀಸು ಆಗಲ್ಲ. KTM ಸರ್ವಿಸ್ ಮಾಡೋಕ್ಕೆ ನಮ್ಮ ಆಸ್ತಿನೇ ಮಾರಬೇಕಾಗುತ್ತೆ ಗೈಸ್. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಲವ್ ಯು ಆಲ್ ಗೈಸ್, ಟೇಕ್ ಕೇರ್.